ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಒಂದು 47 ಸೆಕೆಂಡ್ಗಳ ವಿಡಿಯೋ. ಮುಸ್ಲಿಂ ನಾಯಕನ ಹೆಗಲ ಮೇಲೆ ಕೈ ಹಾಕ್ಕೊಂಡು ಖರ್ಗೆ ಸಾಹೇಬರು ಮಾತಾಡ್ತಿರುವಂತಹ ದೃಶ್ಯ ಅದು. ಇಂಟ್ರೆಸ್ಟಿಂಗ್ ಏನಂದರೆ, ಆ ವಿಡಿಯೋದ ಆಡಿಯೋ ಕೂಡ ಈಗ ಸಿಕ್ಕಿದೆ. ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಇದೇ ಚರ್ಚೆ. ಖರ್ಗೆ ಅವರ ಪ್ಲಾನ್ ಏನು ಹಾಗಾದರೆ? ಏನಿತ್ತು ಆ ವಿಡಿಯೋದ ಆಡಿಯೋದಲ್ಲಿ? ಎಲ್ಲದರ ಬಗ್ಗೆ ಡಿಟೇಲಾಗಿ ಮಾತಾಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ಫೆಬ್ರವರಿ 13ನೇ ತಾರೀಕು ಸಂಸತ್ತಿನ ಹೊರಗೆ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಉತ್ತರ ಪ್ರದೇಶದ ಸಹರಾನ್ಪುರದ ಕಾಂಗ್ರೆಸ್ ಸಂಸದ ಇಮ್ರಾನ್ ಮಸೂದ್ ಒಟ್ಟಿಗೆ ನಿಂತಿದ್ರು. ಹೀಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಮ್ರಾನ್ ಮಸೂದ್ ಅವರ ಹೆಗಲ ಮೇಲೆ ಕೈ ಹಾಕ್ಕೊಂಡು ಉತ್ತರ ಪ್ರದೇಶದ 2027ರಲ್ಲಿ ನಡೆಯಲಿರುವಂತಹ ವಿಧಾನಸಭಾ ಚುನಾವಣೆಯ ಕಾರ್ಯತಂತ್ರದ ಬಗ್ಗೆ ಚರ್ಚೆಯನ್ನು ನಡೆಸ್ತಾ ಇದ್ರು. ಮಜಾ ಏನಂದರೆ, ಖರ್ಗೆ ಸಾಹೇಬರು ಮಾತಾಡ್ತಾ ಇರೋದೆಲ್ಲ ಆ ವಿಡಿಯೋದಲ್ಲಿ ರೆಕಾರ್ಡ್ ಆಗಿರುತ್ತೆ. ಆ್ಯಕ್ಚುಲಿ ಇದು ಕ್ಯಾಮ್ರಾದಲ್ಲಿ ಸರಿಯಾಗಬಾರ್ದಾಗಿತ್ತು. ರೆಕಾರ್ಡ್ ಆಗ್ತಿದೆ ಅನ್ನೋದು ಕೂಡ ಅಲ್ಲಿ ಖರ್ಗೆ ಅವರಿಗೆ ಅರಿವಿರಲಿಲ್ಲ. ಒಮ್ಮೆ ಖರ್ಗೆ ಸಾಹೇಬರು ಆ ವಿಡಿಯೋದಲ್ಲಿ ಏನು ಮಾತಾಡ್ತಿದ್ರು ಅನ್ನೋದನ್ನು ನೀವೇ ಕೇಳಿಸ್ಕೊಳ್ಳಿ. वो एक बार आएगा, वो तो खत्म हो जाएगा, नेशनल पार्टी नहीं, लेकिन हमको खत्म करके जाएगा. कौन? हैदराबाद. हैदराबाद के 3 चीजें मालूम है. एक शेरवानी, एक बिरयानी, एक परेशानी. एक बार मैं सर के साथ मिलूंगा तो फोटो खींच देंगे, वीडियो बनाते हैं, हाथ में ले लीजिए. भेज सके सर, फोटो खींच दोगे? ವಿಡಿಯೋದಲ್ಲಿ ಖರ್ಗೆ ಅವರು ಇಮ್ರಾನ್ ಮಸೂದ್ಗೆ ಹೇಳ್ತಾರೆ, ಜಾಸ್ತಿ ಮಂದಿನ ಕಾಂಗ್ರೆಸ್ಗೆ ಸೇರಿಸ್ಕೊಳ್ಳಿ, ಹೈದರಾಬಾದ್ನಲ್ಲಾದಂತಹ ಸಮಸ್ಯೆ ಉತ್ತರ ಪ್ರದೇಶದಲ್ಲಿ ಆಗಬಾರ್ದು ಅಂತ. ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೈರಲ್ ಆಗ್ತಾ ಇದೆ. ಖರ್ಗೆ ಹಾಗೂ ಕಾಂಗ್ರೆಸ್ಗೀಗ OWೈಸಿಯ ಭಯ ಅನ್ನೋದು ಸಿಕ್ಕಾಪಟ್ಟೆ ಕಾಡ್ತಾ ಇದೆ. ಸೊ ಇಮ್ರಾನ್ ಮಸೂದ್ಗೆ ಈ ತರಹದ್ದೊಂದು ಸಲಹೆಯನ್ನು ಖರ್ಗೆ ಅವರು ಕೊಡ್ತಾ ಇರೋದು. ಅಷ್ಟಕ್ಕೂ ಈ ಮಸೂದ್ ಯಾರು ಗೊತ್ತೇ? ಮೋದಿಯವರನ್ನು ತುಂಡು ತುಂಡು ಮಾಡ್ತೇನೆ ಅಂತ ಘೋಷಣೆ ಕೂಗಿದ್ದ ಉತ್ತರ ಪ್ರದೇಶದ ಸಂಸದ. ಈ ಮಾತಿನ ಅರ್ಥ ಇಷ್ಟೇ, OWೈಸಿ ಅವರನ್ನು ಉತ್ತರ ಪ್ರದೇಶಕ್ಕೆ ಬರೋದಕ್ಕೆ ಬಿಡಬೇಡಿ ಅನ್ನೋದು. ಒಮ್ಮೆ ಅವರು ಬಂದರೆ ಖಂಡಿತವಾಗಿಯೂ ನಮ್ಮನ್ನು ಮುಗಿಸಿ ಹೋಗ್ತಾರೆ ಅಂತ. ವೀಕ್ಷಕರೇ, ಹೈದರಾಬಾದ್ನ 3 ವಿಷಯಗಳು ನಮಗೆ ಚೆನ್ನಾಗಿ ಗೊತ್ತಿದೆ. ಒಂದು ಶೇರ್ವಾನಿ, ಒಂದು ಬಿರಿಯಾನಿ, ಮತ್ತೊಂದು ಪರೇಶಾನಿ. ಇಲ್ಲಿ ಖರ್ಗೆ ಅವರು ಅಸಾದುದ್ದೀನ್ OWೈಸಿ ಅವರನ್ನು ಪರೇಶಾನಿ ಅಥವಾ ತೊಂದರೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಒಂದು ವೇಳೆ ಇಂತಹದ್ದೇ ಮಾತನ್ನು BJPಯ ಯಾವುದಾದ್ರೂ ನಾಯಕರು ಹೇಳಿದರೆ ಅಖಿಲೇಶ್ ಯಾದವ್, ರಾಹುಲ್ ಗಾಂಧಿ, ಸ್ವತಃ ಇದೇ ಖರ್ಗೆ ಅವರೇ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ನಡೆಸ್ತಾ ಇದ್ರು. ಅದರಿಂದ ರಾಜಕೀಯ ಲಾಭವನ್ನು ಪಡೆಯೋದಕ್ಕೆ ಪ್ರಯತ್ನ ಪಡ್ತಿದ್ರು. ಅಸಾದುದ್ದೀನ್ OWೈಸಿ 4 ದಿನಗಳ ಹಿಂದಷ್ಟೇ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರಿಗೆ ಸವಾಲ್ ಹಾಕಿ ನಾನು UPಗೆ ಬರ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ರು. ಆದರೆ ಈಗ ಖರ್ಗೆ ಅವರ ಈ ಹೇಳಿಕೆ ನೋಡಿದ್ಮೇಲೆ ಒಂದಂತೂ ಅರ್ಥ ಆಗ್ತಿದೆ, OWೈಸಿ ಬಂದರೆ ಸಮಸ್ಯೆ ಆಗೋದು ಯೋಗಿಜಿಗಲ್ಲ, ಸ್ವತಃ ಕಾಂಗ್ರೆಸ್ ಪಕ್ಷಕ್ಕೆ ಅಂತ. ಅಲ್ಲಿ ನೋಡಿದ್ರೆ ರಾಹುಲ್ ಗಾಂಧಿ ಅವರು ದಿನ ಬೆಳಗಾದರೆ ಸಾಕು ನಾನು ಯಾರಿಗೂ ಹೆದರೋದಿಲ್ಲ ಅಂತ ಹೇಳ್ತಾ ಇರ್ತಾರೆ. ಆದರೆ ರಾಜಕೀಯದಲ್ಲಿ ಪ್ರತಿಯೊಬ್ಬ ನಾಯಕನಿಗೂ ಸೋಲು ಮತ್ತು ಗೆಲುವಿನ ಭಯ ಇದ್ದೇ ಇರುತ್ತೆ ಅನ್ನೋದು ಖರ್ಗೆ ಅವರ ಮಾತಿನಿಂದ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈ ಭಯ ಅವರ ಮುಖದಲ್ಲಿ ಮತ್ತು ಅವರು ನಡೆಸ್ತಾ ಇರುವಂತಹ ಸಭೆಗಳಲ್ಲಿ ಎದ್ದು ಕಾಣಿಸ್ತಾ ಇದೆ. ನೋಡಿ, ಉತ್ತರ ಪ್ರದೇಶದ ಪ್ರತಿಯೊಂದು ಮೀಟಿಂಗ್ಗಳಲ್ಲೂ ರಾಹುಲ್ ಗಾಂಧಿ ಮತ್ತು ಖರ್ಗೆ ಅವರ ಮುಖ್ಯ ವಿಷಯವೇ OWೈಸಿ ಅವರನ್ನು ತಡೆಯೋದಾಗಿರುತ್ತೆ. ಯಾಕಂದರೆ OWೈಸಿ ಬಂದರೆ ಮುಸ್ಲಿಂ ಮತಗಳು ಡಿವೈಡ್ ಆಗುತ್ತೆ. ಕಾಂಗ್ರೆಸ್ ಮತ್ತು ಸಮಾಜವಾದಿ ಪಕ್ಷಗಳ ರಾಜಕೀಯವೇ ಈ ಮುಸ್ಲಿಂ ವೋಟ್ ಬ್ಯಾಂಕ್ ಮೇಲೆ ನಿಂತ್ಕೊಂಡಿದೆ. ಒಂದು ವೇಳೆ ಆ ಮತಗಳ ವಿಭಜನೆ ಆದರೆ
BJP ಸುಲಭವಾಗಿ ಗೆಲ್ಲುತ್ತೆ ಅನ್ನೋದು ಅವರಿಗಿರುವಂತಹ ಈ ಆತಂಕ. ನೋಡಿ, ಇದೇ ಭಯ ಅವ್ರಿಗೆ ಹಿಂದೂ ಮತಗಳ ಬಗ್ಗೆ ಇರೋದಿಲ್ಲ. ಹಿಂದೂಗಳನ್ನು ಒಡೆಯುವ ಬಗ್ಗೆ ಅವ್ರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆದರೆ ಮುಸ್ಲಿಂ ಮತಗಳು ಕೈ ತಪ್ಪಬಾರ್ದು ಅನ್ನೋದು ಅವರ ಏಕೈಕ ಗುರಿ. ಜನರ ಮುಂದೆ ರಾಹುಲ್ ಗಾಂಧಿ ಅವರನ್ನ ಜನನಾಯಕ ಮತ್ತು ಎಲ್ಲರನ್ನ ಜೊತೆಯಲ್ಲಿ ಕರೆದೊಯ್ಯುವಂಥವ್ರು ಅಂತ ಬಿಂಬಿಸಲಾಗತ್ತೆ. ಆದರೆ ಒಳಗೆ ನೋಡಿದ್ರೆ ಒಂದು ರಾಜಕೀಯ ಪಕ್ಷವನ್ನೇ ರಾಜ್ಯದೊಳಗೆ ಬರೋದಕ್ಕೆ ಬಿಡಬೇಡಿ ಅಂತ ಸಂಚು ರೂಪಿಸ್ತಾರೆ. ಇದು ಹೈದರಾಬಾದ್ ನಗರಕ್ಕೆ ಮಾಡಿದ ಅವಮಾನವೂ ಕೂಡ ಹೌದು. ಹೈದರಾಬಾದ್ನಲ್ಲಿ ಕಾಂಗ್ರೆಸ್ ಸರ್ಕಾರವೇ ಅಧಿಕಾರದಲ್ಲಿದೆ. ಜೊತೆಗೆ ಅಲ್ಲಿ OIC ಯಾವಾಗಲೂ ಕಾಂಗ್ರೆಸ್ಗೆ ಬೆಂಬಲ ನೀಡ್ತಾರೆ. ಸಂಸತ್ನಲ್ಲಿಯೂ OIC ರಾಹುಲ್ ಗಾಂಧಿಯವರ ಪರವಾಗಿ ಮಾತಾಡ್ತಾರೆ. ಆದರೆ ಹೊರಗಡೆ ಮಾತ್ರ OICಯನ್ನು BJPಯ B ಟೀಮ್ ಅಂತ ಕಾಂಗ್ರೆಸ್ ಅಪಪ್ರಚಾರ ಮಾಡುತ್ತೆ. ಇಲ್ಲಿ ಒಂದು ರಾಜ್ಯಕ್ಕೆ ಒಂದು ರಾಜಕೀಯ ಪಕ್ಷವನ್ನು ಅಥವಾ ವ್ಯಕ್ತಿಯನ್ನು ಬಾರದಂತೆ ತಡೆಯೋದು ಯಾವ ರೀತಿಯ ಪ್ರಜಾಪ್ರಭುತ್ವ ಆಗುತ್ತಾಗಾದ್ರೆ? ಯಾವಾಗಲೂ ಸಂವಿಧಾನ ಉಳಿಸ್ತೇವೆ ಅಂತ ಹೇಳೋ ಇದೇ ಖರ್ಗೆ ಸಾಹೇಬ್ರ ಮಗ ಪ್ರಿಯಾಂಕ್ ಖರ್ಗೆ ಅವರು ಇದಕ್ಕೆ ಉತ್ತರ ಕೊಡಬೇಕು. ಒಬ್ಬ ಭಾರತೀಯ ಪ್ರಜೆಯ ಸಂಚಾರ ಸ್ವಾತಂತ್ರ್ಯವನ್ನು ಕಿತ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತಾ ಇರೋದು ಅವರ ಈ ದ್ವಂದ್ವ ನೀತಿಯನ್ನು ಎತ್ತಿ ತೋರಿಸ್ತಾ ಇದೆ ವೀಕ್ಷಕರೇ. ಸಮಾಜವಾದಿ ಪಕ್ಷ, ಕಾಂಗ್ರೆಸ್ ಮತ್ತು ಮಮತಾ ಬ್ಯಾನರ್ಜಿ ಅವರಂತಹ ಪ್ರಾದೇಶಿಕ ಪಕ್ಷಗಳ ಅಸ್ತಿತ್ವವೇ ಮುಸ್ಲಿಂ ಮತಗಳ ಮೇಲೆ ನಿಂತ್ಕೊಂಡಿದೆ. ಒಂದು ಬಲಿಷ್ಠ ಮುಸ್ಲಿಂ ನಾಯಕ ಉದಯಿಸಿದ್ರೆ ತಮ್ಮ ಆಧಾರ ಸ್ತಂಭವೇ ಕುಸಿದು ಹೋಗುತ್ತೆ ಅನ್ನೋ ನಿಜವಾದ ಆತಂಕ ಇವರಲ್ಲಿ ಕಾಡ್ತಾ ಇರೋದು. ನಿಜ ಹೇಳಬೇಕಂದ್ರೆ OIC ಇಲ್ಲಿ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಳ್ಳೋದಕ್ಕೆ ಮುಂದಾಗಿದ್ರು. ಆದರೆ ಕಾಂಗ್ರೆಸ್ ಅದನ್ನು ತಿರಸ್ಕಾರ ಮಾಡುತ್ತೆ. ಈಗ ಉತ್ತರ ಪ್ರದೇಶದಲ್ಲಿಯೂ OIC ಜೊತೆ ಮೈತ್ರಿ ಮಾಡಿಕೊಳ್ಳೋದಕ್ಕೆ ಅವ್ರಿಗೆ ಧೈರ್ಯ ಇಲ್ಲ. ಯಾಕಂದರೆ OIC ಜೊತೆ ಕೈ ಜೋಡಿಸಿದ್ರೆ ಹಿಂದೂ ಮತಗಳು ಧ್ರುವೀಕರಣಗೊಂಡು ತಮಗೆ ನಷ್ಟ ಆಗಬಹುದು ಅನ್ನೋ ಭಯ ಈಗ ಕಾಂಗ್ರೆಸ್ಸಿಗೆ ಶುರುವಾಗಿದೆ. ಕಾಂಗ್ರೆಸ್ ಒಳಗಿನ ಆಂತರಿಕ ಅಸಮಾಧಾನ, ಖರ್ಗೆ ಅವರ ಶೇರ್ವಾನಿ ಮತ್ತು ಬಿರಿಯಾನಿ ಹೇಳಿಕೆ ಕಾಂಗ್ರೆಸ್ ಒಳಗಿರುವಂತಹ ಮುಸ್ಲಿಂ ನಾಯಕರಲ್ಲೇ ಈಗ ಆಕ್ರೋಶ ಮೂಡಿಸಿದೆ. ರಶೀದ್ ಅಲ್ವಿ ಸೇರಿದಂತೆ ಹಲವು ನಾಯಕರು ಈ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಶೇರ್ವಾನಿ ಮತ್ತು ಬಿರಿಯಾನಿ ಅನ್ನೋದು ಮುಸ್ಲಿಂ ಸಂಸ್ಕೃತಿಗೆ ಸಂಬಂಧಪಟ್ಟ ವಿಷಯಗಳು. ಹೈದರಾಬಾದ್ ಅಷ್ಟೇ ಅಲ್ಲ, ಮುರ್ದಾಬಾದ್ನಂತಹ ಸ್ಥಳಗಳಲ್ಲೂ ಕೂಡ ಇದು ಪ್ರಸಿದ್ಧವಾಗಿದೆ. ಮುಸ್ಲಿಮರನ್ನ ಈ ರೀತಿ ಲೇವಡಿ ಮಾಡೋದು ಸರಿಯಲ್ಲ ಅಂತ ಪಕ್ಷದ ಒಳಗಿನವರೇ ಮಾತಾಡ್ಕೊಳ್ತಾ ಇದ್ದಾರೆ. ಇಮ್ರಾನ್ ಮಸೂದ್ ಅವರ ಪಕ್ಕದಲ್ಲೇ ನಿಂತಿದ್ದ ಚರಣ್ಜಿತ್ ಸಿಂಗ್ ಚನ್ನಿ ಕೂಡ ಈ ಮಾತಿಗೆ ಹೂಗುಡ್ತಾ ಇದ್ರು. ಇದು ಕಾಂಗ್ರೆಸ್ನ ಇವತ್ತಿನ ಸ್ಥಿತಿಯನ್ನು ಎತ್ತಿ ತೋರಿಸ್ತಾ ಇದೆ. ಒಟ್ಟಾರೆಯಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ತಮ್ಮ ರಾಜಕೀಯ ಜೀವನ ಮುಗಿತಾ ಬಂದಿದೆ ಅನ್ನೋದು ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಆದರೆ ಇದು ರಾಹುಲ್ ಗಾಂಧಿಯವರ ಅಸ್ತಿತ್ವದ ಪ್ರಶ್ನೆ ಕೂಡ ಹೌದು. OICಯನ್ನು ತಡೆಯೋದಕ್ಕೆ ಇಮ್ರಾನ್ ಮಸೂದ್ನಂತಹ ನಾಯಕರಿಗೆ ಸಾಧ್ಯವೇ ಇಲ್ಲ. ಹಿಂದೆ ಕೂಡ ಬ್ರಿಜ್ಭೂಷಣ್ ಶರಣ್ ಸಿಂಗ್ ಅವರು ರಾಜ್ ಠಾಕ್ರೆ ಅವರನ್ನು ಉತ್ತರ ಪ್ರದೇಶಕ್ಕೆ ಬರೋದಕ್ಕೆ ಬಿಡೋದಿಲ್ಲ ಅಂತ ಸವಾಲು ಹಾಕಿದರು. ಅದನ್ನು ಮಾಡಿ ತೋರಿಸಿದ್ರು. ಆದರೆ ಇಮ್ರಾನ್ ಮಸೂದ್ಗೆ ಅಂತಹ ಯಾವುದೇ ಶಕ್ತಿ ಇಲ್ಲ. ಈ ಕಡೆ ಅಖಿಲೇಶ್ ಯಾದವ್ ಕೂಡ OIC ಹೆಸರನ್ನು ಎಲ್ಲಿಯೂ ಪ್ರಸ್ತಾಪ ಮಾಡಲಿಲ್ಲ. ಯಾಕಂದ್ರೆ ಅವರಿಗೆ OIC ಬಗ್ಗೆ ವಿಪರೀತವಾದ ಆತಂಕ ಇದೆ. ಮುಸ್ಲಿಮರು BJP ಮತ ಹಾಕೋದಿಲ್ಲ ಅನ್ನೋದು ಎಲ್ರಿಗೂ ತಿಳಿದಿರೋ ವಿಷಯ. ಆದರೆ ಈಗ ಉತ್ತರ ಪ್ರದೇಶದ ರಾಜಕೀಯ ಬಣ್ಣ ಬದಲಾಗ್ತಾ ಇದೆ. ಸಂವಿಧಾನ ಉಳಿಸುವ ನಾಟಕ ಆಡುವ ಕಾಂಗ್ರೆಸ್ನ ಅಸಲಿ ಮುಖವಾಡ ಈಗ ಕಳಚಿ ಬಿದ್ದಿದೆ. ವೀಕ್ಷಕರ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.